ಉದ್ಯಾನದಲ್ಲಿ ಒಂದು ಬಿಜೆಪಿ ಪಕ್ಷರು ರೈತರು ಎಲ್ಲ ಸೇರಿ ಒಂದು ಗ್ರೂಪ್ ಮಾಡೋದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಏನ್ ಇವಾಗ ಈ ಬಿಡದಿ ಟೌನ್ಶಿಪ್ ಕೈಗೆತ್ಕೊಂಡಿದ್ದಾರೆ, ಅದು ದಯವಿಟ್ಟು ಎಲ್ಲರೂ ಅದನ್ನ ಪರಿಗಣಿಸಿ ರೈತರಿಗೆ ಮತ್ತೆ ಜಮೀನು ವಾಪಸ್ ಕೊಡೋ ತರ ಮಾಡ್ಬೇಕನ್ನೋದೇ ನಮ್ಮ ಅನಿಸಿಕೆ. ಯಾಕಂದ್ರೆ ಎಷ್ಟೋ ಜನ ರೈತರು ಜಮೀನ್ ಇಲ್ಲದೆ ಕಳ್ಕೊಂಡಿದ್ದಾರೆ. ಎಷ್ಟೋ ವರ್ಷಗಳಿಂದ ಅವ್ರ ತಲೆಮಾರುಗಳಿಂದಾನು ರೈತರು ಜಮೀನನ್ನೇ ಮುಖ್ಯ ಇದ್ ಮಾಡ್ಕೊಂಡು ಹುದ್ದೆ ಮಾಡ್ಕೊಂಡು ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತವ್ರಿಗೆ ಏಕಾಏಕಿ ಇವಾಗ ಜಮೀನು ಪಡ್ಕೋಬಿಟ್ಟು ಟೌನ್ಶಿಪ್ ಮಾಡ್ತೀವಿ ಅಂದ್ರೆ ಅದು ಸಾಧ್ಯವಾದ ಕೆಲಸ. ಮುಂದೆ ಬೇರೆ ಎಲ್ಲ ಕಡೆ ಇನ್ನೂ ಇಂಪ್ರೂವ್ಮೆಂಟ್ ಆದ್ಮೇಲೆ ಸದ್ಯಕ್ಕೆ ಹೋಗಂತೂ ನಿಲ್ಲಿಸಿದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಸರ್, ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಿ ಬಲವಂತ ಮಾಡ್ತಾ ಇಲ್ಲ, ಸ್ವಯಂ ಪ್ರೇರಿತ ಅವರೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ? ಎಲ್ಲ ಊಹಾಪೋಹ ಸರ್, ಎಲ್ಲ ಊಹಾಪೋಹ. ಕೆಲವ್ರ ಮೇಲೆ ಎಲ್ಲ ಕೇಸ್ಗಳು ಹಾಕಿದ್ದಾರೆ, ಏನೋ ಆಫ್ ಮಾಡೋ ಕೇಸ್ಗಳು ಆತರ ಎಲ್ಲ ಹಾಕಿದ್ದಾರೆ ಅಂತೆ. ಅದೆಲ್ಲ ಹಿಂಪಡಿಬೇಕಂತಾನೆ ನಮ್ಮ ಅನಿಸಿಕೆ ಸರ್. ಸರ್, ಈಗ ಬಿಡದಿನಲ್ಲಿ ರೈತರು 70% ಜಮೀನು ಕೊಟ್ಟಿದ್ದಾರೆ. ಇಂಡಿಯಾದಲ್ಲೇ ಪರಿಹಾರ ಇಷ್ಟು ದೊಡ್ಡ ಮಟ್ಟದಲ್ಲಿ 1 ಎಕರೆಗೆ 2,50,00,000 ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ ಸರ್, ಬಟ್ ದಾಖಲೆ ನೋಡಿದ್ರೆ ಆ ತರ ಇಲ್ಲ ಸರ್. ಎಲ್ಲ ಬಹಳಷ್ಟು ಜನ ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಒಪ್ಕೊಂಡಿದ್ರೆ ಈ ತರ ದೈನಿ ಮಾಡೋದು, ಬಿಡದಿಯಲ್ಲಿ ಆ ತರ ಹಿಂಸಾಚಾರ ನಡೆಯೋದು ಏನಿರುತ್ತೆ ಸರ್? ಮೊನ್ನೆ ನೋಡಿದ್ರಲ್ಲ, ಎಲ್ಲ ಅಧಿಕಾರಿಗಳಿಗೆಲ್ಲ ಪರಕೆ ತಗೊಂಡೆಲ್ಲ ಹೊಡೆದ್ರು ಅಧಿಕಾರಿಗಳಿಗೆ. ಮುಂದೆ ಜನಪ್ರತಿನಿಧಿಗಳಿಗೆ ಈ ತರ ಆಗ್ಬಾರ್ದು, ಮುಂದೆ ಎಚ್ಚರಿಕೆಯಿಂದ ಇದ್ದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಂತ. ಇನ್ನೊಂದು, ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ದೊಡ್ಡ ಮಹಾನಾಯಕರು ಅಂತಾರೆ. ಅವ್ರ ಒಂದ್ ಕಡೆ ಹೇಳಿಕೆ ಕೊಡ್ತಾರೆ, ಏನಂತ? HD ಕುಮಾರಸ್ವಾಮಿ ಅವ್ರದ್ದು, ಅನಿತಾ ಕುಮಾರಸ್ವಾಮಿ ಅವ್ರದ್ದು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು 100 ಗಂಟೆ ಜಮೀನಿದೆ. ಆ ಒಂದು ಅಷ್ಟು ಎಕರೆಗಳು 100 ಎಕರೆಗಳು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಸೇರಿ ಷಡ್ಯಂತ್ರ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಾರೆ. ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಇವಾಗ ರೈತರ ಪರ ಇದ್ದೀರಾ, ವಿರೋಧವಾಗಿದ್ದೀರಾ ನೀವು? ನಾವು ವಿರೋಧವಾಗಿ ಸರ್ ಇರೋದು. ರೈತರ ಪರವಾಗಿರೋದು. ಪರವಾಗಿದ್ದೀರಾ? ಹೌದು ಸರ್, ಸರ್ಕಾರದ ವಿರೋಧವಾಗಿ. ಏನ್ ಬಿಡದಿ ಟೌನ್ಶಿಪ್ ನಿಲ್ಲೋ ಹತ್ರ ಇದೆಯಾ? ನಿಲ್ಲಿಸೋರು ಬಿಡೋದಿಲ್ಲ ಸರ್. ಏನ್ ಈ ಪ್ರತಿಭಟನೆ ಎಚ್ಚರಿಕೆ ಗಂಟೆ ಆಗುತ್ತಾ? ಹೌದು ಸರ್, ಆಗುತ್ತಾ ಇಲ್ವಾ? ಆಗುತ್ತೆ.